ಇದು ಸತ್ಯದ ಬೆಳಕು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಜೋಡುಗುಡಿಯ ಶ್ರೀ ಮರುಳಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕೃಷ್ಣಾ ಮೇಲ್ದಂಡೆ ಯೋಜನೆ, ಇಂಡಿ ರೈಲ್ವೆ ಸ್ಟೇಷನ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನವಾಗುವ ಜಮೀನುಗಳಿಗೆ ಒಪ್ಪಂದದ ಹಾಗೂ ಹೆಚ್ಚಿನ ಪರಿಹಾರ ಧನಕ್ಕಾಗಿ ನ್ಯಾಯಾಲಯದಲ್ಲಿರುವ ಪ್ರಕರಣಗಳ ರಾಜಿ ಸಂಧಾನ ಸಭೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಪ್ರಕಾಶ್ ರಜಪೂತ್ ಹಾಗೂ ಇಂಡಿ ಉಪವಿಭಾಗಾಧಿಕಾರಿ ಗುರುಸ್ವಾಮಿ ನೇತೃತ್ವದಲ್ಲಿ ಗ್ರಾಮ ಸಭೆ ಜೋಡುಗುಡಿಯಲ್ಲಿ ನಡೆಯಿತು. ಸಭೆ ಮೊದಲು ಶಾಂತಿಯುತವಾಗಿ ನಡೆಯುತ್ತಿತ್ತು. ಆದರೆ ಸಹಿ ಮಾಡಿಕೊಳ್ಳಲು ರೈತರ ಬಳಿ ಬಂದಾಗ ರೈತರು ನಾವು ಸಹಿ ಮಾಡೋದಿಲ್ಲ, ನಾವು ಈಗಾಗಲೇ ಕೋರ್ಟ್ಗೆ ಹೋಗಿದ್ದೇವೆ, ಕೋರ್ಟ್ ಆದೇಶ ಏನು ನೀಡುತ್ತದೆಯೋ ಅದಕ್ಕೆ ನಾವು ಬದ್ಧ ಎಂದು ರೈತರು ಹೇಳಿದರು. ಆಗ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಕೋರ್ಟ್ ಪರಿಹಾರ ವಾಪಸ್ ಪಡೆಯಲು ಮುಂದಾದಾಗ ನೀವೇನು ಮಾಡುತ್ತೀರಿ ಎಂದು ಹೇಳಿಕೆಗೆ ಬೇಸತ್ತ ರೈತರು ವಿಶೇಷ ಭೂ ಸ್ವಾಧೀನ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡಲು ಮುಂದಾದರು. ಕೆಲ ಅಧಿಕಾರಿಗಳು ರೈತರನ್ನು ಬೆದರಿಸಲು ಮುಂದಾದರು. ಅದರಲ್ಲಿ ಒಬ್ಬ ಅಧಿಕಾರಿ ರೈತರ ಮೇಲೆ ದಬ್ಬಾಳಿಕೆ ಮಾಡಲು ಮುಂದಾದಾಗ ರೈತರ ಕೋಪ ತಾರಕಕ್ಕೇರಿತು. ಎಲ್ಲ ರೈತರು ಅಧಿಕಾರಿಗಳ ಮೇಲೆ ಮುಗಿಬಿದ್ದರು. ಗಲಾಟೆ ಗದ್ದಲದ ನಡುವೆ ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ರಾಜಶೇಖರ್ ಶಿಂದೆ, ಇಂಡಿ. ಜವಾಬ್ದಾರಿ ಇದರಲ್ಲಿ ಇರ್ತೀರಿ. ಯಾಕಂದ್ರೆ ತಪ್ಪು ಸಂದೇಶಗಳು ಹೋಗ್ಬಾರ್ದು, ತಪ್ಪು ಮಾಹಿತಿಗಳು ಹೋಗ್ಬಾರ್ದು. ನಾವು ಬಂದಿದ್ದ ಉದ್ದೇಶ ನಿಮಗೂ ಗೊತ್ತಾಗಬೇಕು, ಎದಕ್ಕೆ ಬಂದಿದ್ದೀವಿ ಅದು. ನಿಮ್ಮನ್ನು ನಾವು ತಪ್ಪು ದಾರಿಗೆ ತಂದು ಮಿಸ್ಗೈಡ್ ಮಾಡಿ ನಿಮಗೆ ನಾವು ಇದು ಮಾಡ್ಲಿಕ್ಕೆ ಬಂದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು 5 ನಿಮಿಷ 10 ನಿಮಿಷ ಹೋಗಿದ್ರೆ ಹೋಗ್ಬಿಡ್ತೀವಿ, ಏನು ಮಾತಾಡಂಗಿಲ್ಲ. ಬರಬೇಡ್ರಿ ಸರ್, ಮಾತಾಡ್ಬೇಡ್ರಿ, ನೀವು ಹೋಗ್ರಿ ಅಂದ್ರೆ ಹೋಗ್ಬಿಡ್ತೀವಿ. ಹೌದಲ್ಲ? ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಕರ್ತವ್ಯ ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಕಾಲುವೆಗಳಿಗೆ ಏನಂತೆ ನಾವು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ನೀರನ್ನು ಸಂಗ್ರಹಣೆ ಮಾಡಿದ್ರೆ ಎಲ್ಲಾ ಕಡೆ ಒಬ್ಬ ವಕೀಲ ಮೂಲಕ ವಕಾಲತ್ ಆಗಿದೆ. ಕೇಸ್ಗಳು ನಡೀತಾ ಇರಬಹುದು, ಅಥವಾ ಕೆಲವು ಕೇಸ್ಗಳು ನಿಕಾಲೆ ಆಗಿದೆ, ಡಿಸ್ಪೋಸ್ ಆಗಿದೆ. ಡಿಸ್ಪೋಸ್ ಆಗಿರುವಂತಹ ಕೇಸ್ಗಳು ನಮಗೆ ನಾಲೆಜಿಗೆ ಬಂದಾಗ, ಅಂದ್ರೆ ಸರ್ಕಾರದ ಗಮನಕ್ಕೆ ಬಂದಾಗ, ಅಲ್ಲಿ ಮಾನ್ಯ ನ್ಯಾಯಾಲಯವು ಏನು ನಿಗದಿಪಡಿಸಿರುವಂತಹ ದರ ನೀರಾವರಿಗೆ, ಕುಸಿಗೆಗೆ ಅದು ಒಪ್ಪುವಂತಹ ದರ ಇಲ್ಲದಕ್ಕೆ ಅದಕ್ಕೇನೈತಿ ಮಾನ್ಯ ಸರ್ಕಾರದ ನಾವೇನೈತಿ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ವಿ. ಅಂದ್ರೆ ಮಿಸ್ಲೇನಿಯಸ್ ಫಸ್ಟ್ ಅಪೀಲ್. ನಿಮಗೂ ಅನ್ಯಾಯ ಆಗಿದ್ರೆ ನೀವು ಕೂಡ ಏನೈತಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ, ಅದು ಸಹಜ. ಅದೇ ರೀತಿ ನಡೆಯುವುದು. ಅದೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದು ಹೈಕೋರ್ಟ್ನಲ್ಲಿ ನಮಗೆ ಅನ್ಯಾಯ ಆಯಿತು ಅಂದ್ರೆ ಅದಕ್ಕೆ ನ್ಯಾಯಕ್ಕೋಸ್ಕರ ನಾವು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಹೌದಲ್ಲ? ಇದೇ ರೀತಿಯಲ್ಲಿ ನಡೆಯುವುದು. ಎಲ್ಲಿವರೆಗೆ ನ್ಯಾಯ ಸಿಗುದಿಲ್ಲ ಅಲ್ಲಿವರೆಗೆ ಏನಾಯ್ತು ನಾವು ಕೇಸ್ಗಳನ್ನು ನಡೆಸ್ತಾ ಇರ್ತಿತ್ತು, ಅಲ್ಲಿವರೆಗೆ ನಡೀತಿರ್ತದೆ. ಇದನ್ನೇನಾಯ್ತು ಮಾನ್ಯ ಗಮನದಲ್ಲಿ ಈ ವಿಷಯ ಬಂದಾಗ ಕೆಳ ನ್ಯಾಯಾಲಯದಲ್ಲಿ ಏನೈತಿ ಸರ್ಕಾರ ಹೊಂದಿರುವಂತಹ ದರ ನಿಗದಿ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆ. ಅಲ್ಲಿ ಆ ರೀತಿ ಕೆಲವು ದರಗಳು ಏನೈತಿ ಅಬ್ನಾರ್ಮಲ್ ಆಗ್ತಾ ಇದೆ. ವಾಸ್ತವಾಂಶ ಏನಿದೆ ಅದನ್ನು ಬಿಟ್ಟು ಅಲ್ಲಿ ಏನೋ ಒಂದು ದರಗಳು ಆಗ್ತಾ ಇರೋದ್ರಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಅಂದ್ರೆ ಕೇಸ್ಗಳನ್ನು ಅಲ್ಲಿ MF ಫೈಲ್ ಮಾಡಿದ್ದಾರೆ. ಈಗಾಗಲೇ ಏನೈತಿ ನೀವು ಏನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಲ್ಲ, ಅಪೀಲ್ ಮಾಡಿದ್ವಲ್ಲ, ಸರ್ಕಾರ ಅಪೀಲ್ ಮಾಡಿದ್ರಲ್ಲಿ ನಿಮ್ಗೇನೈತಿ ಕೆಳ ನ್ಯಾಯಾಲಯದಲ್ಲಿ 1 ಗುಂಟೆಗೆ 1 ಲಕ್ಷ, 2 ಲಕ್ಷ ಅಥವಾ ಎಕರೆಗೆ ಅದು ಏನೈತಿ ಒಂದು 30 ಲಕ್ಷ, 40 ಲಕ್ಷ ಇರ್ಬೋದು. ಹೌದಲ್ಲ? ಕೆಳ ನ್ಯಾಯಾಲಯ ಮಾಡಿದ್ವಿ. ಅದಕ್ಕೆ ನಾವೆಲ್ಲ ಏನೈತಿ ಅಪೀಲ್ ಮಾಡಿದ್ವಿ. 80 ಲಕ್ಷ ಕೋರ್ಟ್ ನಿರ್ಣಯ ಕೊಟ್ಟು ಅದೇ 80 ಲಕ್ಷ ಇರ್ಬೋದು, 1 ಕೋಟಿ ಹೇಳಿಲ್ಲ. ಆವಾಗ ಅಲ್ಲಿ ಏನಾಯ್ತು, ವಾದ ನಡೆದಾಗ ಇನ್ನು ಕೇಸ್ ಇನ್ನು ಮೇಲಿನ ಮೇಲೆ ಇನ್ನೂ ನಡೆದಿಲ್ಲ. ಬರೇ ಕೇಸ್ ಅಪೀಲ್ ಮಾಡಿದ್ದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಮಾಡಿತು, ಅವರಿಗೆ ಮಧ್ಯಂತರ ಆದೇಶ ಏನು 25% ಕೊಡ್ರಿ, 30% ಕೊಡ್ರಿ, ಅಥವಾ 50% ಕೊಡ್ರಿ, ಕೇಳ 25, 30 ಅಥವಾ 40, 50% ಪರಿಹಾರನ ನೀವು ಅವರಿಗೆ ಕೊಡ್ಬೇಕಂತೇಳಿ ಆದೇಶ ಮಾಡ್ತೀವಿ. ತಾತ್ಕಾಲಿಕ, ಅದು ಫೈನಲ್ ಅಲ್ಲ, ಅಂತಿಮನೂ ಅಲ್ಲ. ಕೇಸ್ ಇನ್ನು ಚಾಲ್ತಿಯಲ್ಲಿದೆ. ಇನ್ನು ಅಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ
ನಮ್ದು ವಾದ ಇನ್ನು ನಾವು ಮಂಡನೆನೇ ಆಗಿಲ್ಲ, ಹೌದಲ್ಲ? ಅದಕ್ಕೆ ನೀವು ಹೇಳಾಕತ್ತೀರಿ ಅದು ಪರಿಹಾರನ ನಮ್ಗೆ ಅರ್ಧ ಕೊಟ್ಟಿವಿ, ನೀವು ಬರ್ಬೇಕು ಅನ್ನೋದು. ಅದು ಕೊಟ್ಟಿದ್ದು ಸರಿನೋ ತಪ್ಪನೋ ಅನ್ನೋದು ಮಾನ್ಯ ಉಚ್ಚ ನ್ಯಾಯಾಲಯ ಇನ್ನೂ ಅಂತಿಮ ಆದೇಶ ಮಾಡಿಲ್ಲ, ಹೌದಲ್ಲ? ಅದನ್ನೇ ಈಗ ನಾವು ನಾಳೆ ಕೋರ್ಟ್ ಏನಾಯ್ತು ಇಲ್ಲ ಅದು ರಿಕವರಿ ಮಾಡ್ಕೊಂಡು ಬಂತಂದ್ರೆ ಏನ್ ಮಾಡ್ತೀವಿ? ಅದನ್ನೇ ನಾ ಹೇಳಾಕತ್ತೀನಿ, ತಗೊಂಡು ಕರೆಕ್ಟ್ ಇಲ್ಲ, ನಾವು ಕೋರ್ಟ್ ನಲ್ಲಿ ಆದೇಶ ನಾವು ಹೈಕೋರ್ಟ್ ನಲ್ಲಿ ಇಲ್ಲ, ಈಗಾಗಲೇ ಕೊಟ್ಟಿದ್ದು ಒಂದು ತಪ್ಪಾಗಿದೆ, ಇಲ್ಲ ಇದನ್ನ ಈ ರೀತಿನೇ ಆಗ್ಬೇಕಂತ ಹೇಳಿ ರಿಕವರಿ ಹಾಕ್ಲಿ ಅಂತಂದಾಗ ನೀ ಏನ್ ಮಾಡ್ತೇವೆ ಸರ್? ಆ ಥರ ಯಾರಾದರೂ ಹೊಳೆ ಕೋರ್ಟ್ ರೈತರಿಂದ ಕಟ್ಟಿಕೊಂಡಂಥ ಉದಾಹರಣೆ ಏನಾದರೂ ಇದೆಯಾ ಸರ್? ಇಲ್ಲ ಸರ್. ಸರ್ ಆ ಥರ ಯಾವ ಸರ್ಕಾರ ಕೂಡ ಅಂದ್ರೆ ಬೇಗ ಯೋಜನೆಗಳು ಮುಕ್ತಾಯ ಇಲ್ಲ, ಬೇಗ ಯೋಜನೆಗಳನ್ನು ಮುಗಿಸುವ ಒಂದು ದೃಷ್ಟಿಯಿಂದ ಅಕ್ಟೋಬರ್ 2025 ಒಂದು ಆದೇಶ ಮಾಡ್ತಾರೆ. ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಫೆಕ್ಟ್ ಆಗುವಂತ ಎಲ್ಲ ಗ್ರಾಮ ತಾಲೂಕು ಸಂಬಂಧಿಸಿದಂತೆ ಯೋಜನೆ ಎಲ್ಲಿ ಬರ್ತದೆ? ಬೆಳಗಾವಿ ಬರ್ತದೆ, ಬಾಗಲಕೋಟೆ ಬರ್ತದೆ, ರಾಯಚೂರು ಬರ್ತದೆ, ಈ ಕಡೆ ಯಾದಗಿರಿ ಬರ್ತದೆ, ಎಲ್ಲ ಜಿಲ್ಲೆಗಳು ಏನು ಮಾಡಿದ್ರಿ? ಅದೇ ಸರಿ ಉಪ್ಪಿಟ್ಟು ಮಾತಾಡಿದ್ರು ನಾವು ಕೇಳ್ರಿ. ನಮ್ಮ ಹೆಸರೇನ್ರಿ? ತಮ್ಮ ಹೆಸರೇನು? ನಮ್ಮ ಹೆಸರೇನು? ನಮ್ಮ ಪರಿಚಯ ಯಾರಿಗೆ ಪರಿಚಯ? ಏನು ಸರ್ ಒಬ್ರು ರೈತರ ಮೇಲೆ ದಬ್ಬಳಿಕೆ ಮಾಡ್ತೀರಾ? ಏನು ಸರ್? ನಮ್ಮವ್ರ ನಮ್ಮ ಮತ್ತವ್ರಿಗೆ ಯಾಕೆ ಬರ್ತೀವಿ? ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.